Jai Shri Gurudev. Dear student, last class we are completed second chapter, the theory of consumer behavior. How consumer behave himself to getting more utility in his limit income. So what are the types of goods, what is law of demand, how difference between one good to another good. So what is law of diminishing marginal utility, what is indifference curve, what is optimal choice, and also another topics we already discussed about it. But today we are going to discuss about another most important chapter, production and cost. Remember students, in economics, in economic activities, most importantly we are recognized three important economic activities like consumption, production and distribution, and also expenditure. These are four, but most importantly we are recognized and identified only three economic activities like production, consumption and distribution. We already discussed about consumption, but today we are discussed about what is production. So without production we can't buy any goods and services. The production, it is the most important process of any goods production. ಸೊ ಪ್ರೊಡಕ್ಷನ್ ಅನ್ನುವಂಥದ್ದು ಉತ್ಪಾದನೆ ಅನ್ನುವಂಥದ್ದು ಇಲ್ಲದೇ ಇದ್ದರೆ ಯಾವುದೇ ಸರಕುಗಳನ್ನು ನಾವು ಉತ್ಪಾದನೆಯನ್ನು ಮಾಡಿ ಅಥವಾ ಮಾರಾಟ ಮಾಡೋಕ್ಕಾಗಲಿ ನಾವು ಕೊಂಡ್ಕೊಳ್ಳೋಕ್ಕಾಗಲಿ ಸಾಧ್ಯ ಇಲ್ಲ. ಆದರೆ ಆ ಉತ್ಪಾದನೆ ಅನ್ನುವಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಪ್ರೊಡಕ್ಷನ್ ಅನ್ನುವಂಥದ್ದು ಯಾವುದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತಪ್ಪ ಅಂದರೆ ದ ಡಿಮ್ಯಾಂಡ್ ಆಫ್ ಗೂಡ್ಸ್. ಯಾವುದೇ ಉತ್ಪಾದನೆ ಅನ್ನುವಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಂದರೆ ಡಿಮ್ಯಾಂಡ್ ಆಫ್ ಗೂಡ್ಸ್. ಯಾವ ವಸ್ತುವನ್ನು ಡಿಮ್ಯಾಂಡ್ ಮಾಡ್ತಾರೋ ಆ ವಸ್ತುವನ್ನು ಏನು ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಅದರಂತೆ ಇಲ್ಲಿ ಸೊ ಪ್ರೊಡಕ್ಷನ್ ಚಾಪ್ಟರ್ 3 ಇಲ್ಲಿ ಪ್ರೊಡಕ್ಷನ್ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಡಕ್ಷನ್ ಅನ್ನುವಂಥದ್ದು ಪ್ರಮುಖವಾಗಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೇಲೆ ನಿರ್ಧಾರ ಆಗಿರುತ್ತೆ. ಸೊ ರಿಮೆಂಬರ್, ಪ್ರೊಡಕ್ಷನ್ ಉತ್ಪಾದನೆ ಅನ್ನುವಂಥದ್ದು ಪ್ರಮುಖವಾಗಿ 4 ಉತ್ಪಾದನಾಂಗಗಳ ಮೇಲೆ ನಿರ್ಧಾರ ಆಗಿರುತ್ತೆ. ವಿ ನೋ ಅಬೌಟ್ ದಟ್ LLCO. ರಿಮೆಂಬರ್ ದೀಸ್ ಆರ್ 4 ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: land, labor, capital and organization. Remember, land, labor, capital and organization. These 4 factors of production determine of the production. What is production? So before production any goods we are called input. So ಯಾವುದೇ ವಸ್ತುವನ್ನು ನಾವು ಉತ್ಪಾದನಾಂಗ ಅಂತ ಕರಿತೀವಿ. ಉತ್ಪಾದನೆ ಮಾಡಿದಾದ್ಮೇಲೆ ಅದನ್ನು ಉತ್ಪನ್ನ ಅಂತ ಕರಿತೀವಿ. ಉತ್ಪಾದನೆ ಆಗೋಕ್ಕಿಂತ ಮುಂಚೆ ಅದನ್ನು ನಾವು ಉತ್ಪಾದನಾಂಗ ಅಂತ ಕರಿತೀವಿ. ದ ಎಕ್ಸಾಂಪಲ್ ಇನ್ ಶುಗರ್. ಸೊ ವಿ ಆರ್ ಪ್ರೊಡ್ಯೂಸ್ಡ್ ಶುಗರ್. ನಾವು ಸಕ್ಕರೆಯನ್ನು ಉತ್ಪಾದನೆ ಮಾಡಾದ್ಮೇಲೆ ಅದನ್ನು ಸಕ್ಕರೆ ಉತ್ಪನ್ನ ಅಂತ ಕರಿತೀವಿ. ಬಟ್ ಸಕ್ಕರೆ ಉತ್ಪಾದನೆ ಮಾಡಬೇಕು ಅಂತಂದರೆ ಇಫ್ ವಿ ನೀಡ್ ಟು ಪ್ರೊಡ್ಯೂಸ್ ಆಫ್ ಶುಗರ್ ಕೇನ್, ಶುಗರ್ ವಿ ಆರ್ ಯೂಸಿಂಗ್ ರಾ ಮೆಟೀರಿಯಲ್ ಆಫ್ ಶುಗರ್ ಕೇನ್ ಅಂತಂದರೆ ಕಬ್ಬನ್ನು ಬಳಸಿ ನಾವು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಅದು ಕೇವಲ ಉತ್ಪಾದನಾಂಗವಾಗಿತ್ತು, ಅಂದರೆ ರಾ ಮೆಟೀರಿಯಲ್ ಆಗಿತ್ತು. ಕಚ್ಚಾ ವಸ್ತುವಾಗಿ ಯಾವುದಿದ್ದು ಉತ್ಪಾದನಾಂಗದಲ್ಲಿ ಕಬ್ಬು ಇತ್ತು. ಆ ಕಬ್ಬನ್ನು ಉತ್ಪಾದನೆಯಲ್ಲಿ ಪ್ರೋಸೆಸ್ ಮಾಡಿ ನಾವು ಉತ್ಪನ್ನವನ್ನು ತಯಾರಿಸ್ತೋ ಆ ಉತ್ಪನ್ನ ಯಾವುದು? ಸಕ್ಕರೆ. ರಿಮೆಂಬರ್, ವಾಟ್ ಈಸ್ ಪ್ರೊಡಕ್ಷನ್? ಇಟ್ ಈಸ್ ಎ ಪ್ರೋಸೆಸ್. ದ ಪ್ರೊಡಕ್ಷನ್, ಇಟ್ ಈಸ್ ಎ ಪ್ರೋಸೆಸ್ ಟು ಇನ್ಪುಟ್ ಔಟ್ಪುಟ್ to converted to input. So input converted to output andre, so it is a process. What is production? Production, it is a process, input converted to output ಅಂದರೆ ಉತ್ಪನ್ನ, ಉತ್ಪಾದನಾಂಗಗಳನ್ನು ಉತ್ಪನ್ನ ಮಾಡುವಂತಹ ಕ್ರಿಯೆಯನ್ನೇ ನಾವು ಉತ್ಪನ್ನ ಅಥವಾ ಉತ್ಪಾದನೆ ಅಂತ ಕರಿತೀವಿ. ಇನ್ನೂ ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಯಾವುದಪ್ಪ ಅಂತಂದರೆ, ಸೊ ವಾಟ್ ಈಸ್ ಪ್ರೊಡಕ್ಷನ್ ಮೀನ್ಸ್ raw materials converted to ready materials. Remember, raw materials converted to ready materials. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ಉತ್ಪಾದನೆ ಅಂತ ಕರೀಬಹುದು. ಸೊ ದಿಸ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್, ಇಟ್ ಈಸ್ ಎ ಪ್ರೋಸೆಸ್ ಆಫ್ ಇನ್ಪುಟ್ ಕನ್ವರ್ಟೆಡ್ ಟು ಔಟ್ಪುಟ್. ಇಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ಅನದರ್ ಮೋಸ್ಟ್ ಇಂಪಾರ್ಟೆಂಟ್ topic is cost. What is cost? Cost, it is depending on production. If you produced any goods and services, it is depending on and determined factors of production prices. If you produce the
sugar cane or sugar, it is depending on raw material price. So starting of the factory, land and another factors of production. These are all factors of production. It is depending on price. It means cost. ಯಾವುದನ್ನೇ ವಸ್ತುವನ್ನು ನಾವು ಉತ್ಪಾದನೆ ಮಾಡಬೇಕು ಅಂದರೆ ಆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿರುವಂತಹ ಉತ್ಪಾದನಾಂಗಗಳಿಗೆ ಎಷ್ಟು ಬೆಲೆ ಬಾಳ್ತವೆ, ಆ ಉತ್ಪಾದನಾಂಗಗಳು ಯಾವ ರೀತಿ ಇರ್ತವೆ, ಆ ಉತ್ಪಾದನಾಂಗಗಳಿಗೆ ಲ್ಯಾಂಡಿಗೆ ಎಷ್ಟು ಕೊಡಬೇಕು, ರಾ ಮೆಟೀರಿಯಲ್ಸ್ ಎಷ್ಟು ಕೊಡಬೇಕು, ಕಾರ್ಮಿಕರಿಗೆ ಕೆಲಸಕ್ಕೆ ಎಷ್ಟು ಕೊಡಬೇಕು, ಇವೆಲ್ಲವನ್ನು ಒಳಗೊಂಡಿರುವುದನ್ನು ಏನಂತ ಕರಿತೀವಿ ನಾವು ಕಾಸ್ಟ್. ಎಕ್ಸ್ಪೆಂಡಿಚರ್, ಅವನ್ನ ಕೊಂಡ್ಕೊಳ್ಳಿಕ್ಕೆ ಆಗುವಂತಹ ಎಕ್ಸ್ಪೆಂಡಿಚರ್ನ ಏನಂತ ಕರಿತೀವಿ ನಾವು ಕಾಸ್ಟ್. ಕಾಸ್ಟ್ ಇಟ್ ಈಸ್ ದ ಪ್ರೊಡಕ್ಷನ್ ಕಾಸ್ಟ್, ಇಟ್ ಈಸ್ ಎ ಪ್ರೋಸೆಸ್ ಕಾಸ್ಟ್ ಆನ್ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಇಟ್ ಈಸ್ ಎ ಕಾಸ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಆ ಎಕ್ಸ್ಪೆಂಡಿಚರ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಇಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಕಾಸ್ಟ್. ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳ ಮೇಲೆ ಮಾಡುವಂತಹ ವೆಚ್ಚವನ್ನು ನಾವು ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ಯಾವುದು ಇನ್ ದಿಸ್ ಚಾಪ್ಟರ್? ರಿಮೆಂಬರ್ ದಟ್ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಒನ್, ವಾಟ್ ಈಸ್ ಪ್ರೊಡಕ್ಷನ್? Production, we know about it. Raw materials converted to ready materials or output. It means it is a process of input converted to output. So next, production function. Remember that this is the most important. What is production function? It is a relationship between input and output. So production function means it is a relationship between, shows that ಇನ್ಪುಟ್ ಆ್ಯಂಡ್ ಔಟ್ಪುಟ್, ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ತಿಳಿಸುವುದನ್ನು ನಾವು ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ಇದನ್ನು ನಾವು ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ಉತ್ಪಾದನೆ, ಕ್ಯೂ ಅಂದರೆ ಉತ್ಪನ್ನ, ಕ್ವಾಂಟಿಟಿ, ಎಫ್ ಅಂತಂದರೆ ರಿಲೇಟಿವ್ ಸಂಬಂಧವನ್ನು ತೋರಿಸುವಂಥದ್ದು, ಎಲ್ ಅಂದರೆ ಲೇಬರ್ಸ್, ಕೆ ಅಂದರೆ ಕ್ಯಾಪಿಟಲ್. ಕ್ಯಾಪಿಟಲ್ ಮೀನ್ಸ್ ಸಿ ಎಲ್ಲ ತೋರಿಸುವಂಥದ್ದು ಎಕನಾಮಿಕ್ಸಲ್ಲಿ. ಇನ್ ಸಿ ಮೀನ್ಸ್ ಕ್ಯಾಪಿಟಲ್, but in this we are represent K means capital. Remember that C not capital, K means capital. So this is quantity, this is the relationship between, this is quantity, these two factors of production like labor and capital. So relationship between ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ತಿಳಿಸುವುದನ್ನು ನಾವು ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ನೆಕ್ಸ್ಟ್, ರಿಮೆಂಬರ್ ದಟ್ ಎನಿ ಪ್ರೊಡಕ್ಷನ್ ಇಟ್ ಈಸ್ ಡಿಪೆಂಡಿಂಗ್ ಆನ್, ಇನ್ ಪ್ರೊಡಕ್ಷನ್ ಟೂ ಟೈಪ್ಸ್ ಆರ್ ದೇರ್. ಇನ್ ಪ್ರೊಡಕ್ಷನ್ ಇಟ್ ಇಸ್ ಡಿಪೆಂಡಿಂಗ್ ಆನ್ ಟೂ ಟೈಮ್ಸ್, ಎರಡೂ ಕಾಲಾವಧಿಯಲ್ಲಿ ಅಂದರೆ ಟರ್ಮಲ್ಲಿ ಎಷ್ಟು ಕಾಲಾವಧಿಯಲ್ಲಿ ಉತ್ಪಾದನೆ ಮಾಡ್ಬೋದು ಅಂತಂದರೆ, ಯಾವುದೇ ಉತ್ಪಾದನೆಯನ್ನು ಚೇಂಜ್ ಮಾಡಿಸೋದಾದರೆ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ರನ್. ರಿಮೆಂಬರ್ ದಟ್ ಟೂ ಟರ್ಮ್ ಆಫ್ ಟೈಪ್ಸ್ ಆಫ್ ಪ್ರೊಡಕ್ಷನ್. ಫಸ್ಟ್ ಒನ್ ಈಸ್ ಲಾಂಗ್ ರನ್, ಶಾರ್ಟ್ ರನ್, ದೀರ್ಘಾವಧಿ ಮತ್ತು ಅಲ್ಪಾವಧಿ. ಶಾರ್ಟ್ ರನ್ ಅಂತ ಅಂದರೆ ಅಲ್ಪಾವಧಿ, ಲಾಂಗ್ ರನ್ ಅಂದರೆ ದೀರ್ಘಾವಧಿ. ಲಾಂಗ್ ರನ್ ಮೀನ್ಸ್ ದೀರ್ಘಾವಧಿ, ಶಾರ್ಟ್ ರನ್ ಮೀನ್ಸ್ ಅಲ್ಪಾವಧಿ. ಅಲ್ಪಾವಧಿ ಅಂತ ಅಂದರೆ ಇಟ್ ಈಸ್ ಚೇಂಜಸ್ ಓನ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಇಟ್ ಈಸ್ ಕಾಲ್ಡ್ ಶಾರ್ಟ್ ರನ್. ಅಲ್ಪಾವಧಿ ಅಂದರೆ ಕೇವಲ ಒಂದೇ ಒಂದು ಉತ್ಪಾದನಾಂಗವನ್ನು ಬದಲಿಸಲು ಸಾಧ್ಯವಿರುವಂತಹ ಅವಧಿ. ಇಟ್ ಈಸ್ ಅ ಟೈಮ್ ಆಫ್ ಚೇಂಜಸ್ ಟು ಓನ್ಲಿ ಒನ್ ಫ್ಯಾಕ್ಟರ್ಸ್ ಚೇಂಜಸ್, ಇಟ್ ಈಸ್ ಕಾಲ್ಡ್ short run. But long run it is changes all factors of production, it is a time of changes all factors of production, it is called long run. ಉತ್ಪಾದನಾಂಗಗಳನ್ನು, ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲು ಅವಕಾಶವಿರುವಂತಹ ಸಮಯವನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ದೀರ್ಘಾವಧಿ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಲಾಂಗ್ ರನ್. ಶಾರ್ಟ್ ರನ್ ಮೀನ್ಸ್ ಓನ್ಲಿ ಒನ್ ಫ್ಯಾಕ್ಟರ್ ಚೇಂಜಸ್, ಲಾಂಗ್ ರನ್ ಮೀನ್ಸ್ ಚೇಂಜಸ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಡಕ್ಷನ್. ಪ್ರೊಡಕ್ಷನಲ್ಲಿ ಅತಿ ಮುಖ್ಯವಾಗಿ ಮೂರು ವಿಧ ಇದೆ. ದ ಪ್ರೊಡಕ್ಷನ್ ಇಟ್ ಈಸ್ ಟೈಪ್ ಆಫ್ ತ್ರೀ ಟೈಪ್ಸ್. ಇನ್ ಪ್ರೊಡಕ್ಷನ್ ವಿ ಆರ್ ಕ್ಲಾಸಿಫೈಡ್ ತ್ರೀ ಟೈಪ್ಸ್. ಫಸ್ಟ್ ಒನ್ ಈಸ್ ಟೋಟಲ್ ಪ್ರಾಡಕ್ಟ್, second one is marginal product, and third one is average product. First one is total product, second one is average product, third one is marginal product. ಉತ್ಪನ್ನದಲ್ಲಿ ಎಷ್ಟು ವಿಧಗಳು ಅಂತ ಅಂದರೆ ಮೂರು ವಿಧ. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ. ರಿಮೆಂಬರ್ ದೀಸ್ ಆರ್, and also types of the curves, shapes of TP, AP, MP. Most important question, the shapes of TP, AP and MP. Next, law of variable proportion. Law of variable proportion ಅಂತಂದರೆ
ಬದಲಾಗುವ ಪರಿಮಾಣಗಳ ನಿಯಮ. ರಿಮೆಂಬರ್ ದಟ್ ಇದು ಅಲ್ಪಾವಧಿಯಲ್ಲಿ ನಡೆಯುವಂತಹ ಒಂದು ಉತ್ಪಾದನಾ ಪ್ರಕ್ರಿಯೆ. ಇದರಲ್ಲಿ ಒಟ್ಟು ಉತ್ಪನ್ನ ಯಾವ ಥರ ಇರುತ್ತೆ, ಹೌ ಇಸ್ ಇಟ್ ಟೋಟಲ್ ಪ್ರಾಡಕ್ಟ್, ಸೀಮಾಂತ ಉತ್ಪನ್ನ ಹೇಗಿರುತ್ತೆ, ಹೌ ಇಸ್ ಇಟ್ಸ್ ಮಾರ್ಜಿನಲ್ ಪ್ರಾಡಕ್ಟ್, ಒಟ್ಟು ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಹೇಗಿರುತ್ತೆ, ಹೌ ಇಸ್ ಇಟ್ ಆವರೇಜ್ ಪ್ರಾಡಕ್ಟ್. ಸೊ ವಾಟ್ ಆರ್ ದ ಶೇಪ್ಸ್ ಆನ್ ಇನ್ ದಿಸ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ದ ಟೈಪ್ಸ್ ಆಫ್ ಪ್ರೊಡಕ್ಷನ್. ಈ ಮೂರು ರೀತಿಯಾದಂಥ ವಿಧಗಳು ಯಾವ ರೀತಿ ಶೇಪ್ಸ್ ಬರ್ತದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ನೆಕ್ಸ್ಟ್ ಒನ್ ಈಸ್ ರಿಟರ್ನ್ ಟು ಸ್ಕೇಲ್ ಅಂತಂದರೆ ಪ್ರತಿಫಲಗಳ ನಿಯಮ ಅಂತ ಕರಿತೀವಿ. ರಿಟರ್ನ್ ಟು ಸ್ಕೇಲ್ ಪ್ರತಿಫಲನೆ ಅಂತಂದರೆ ಕಾನ್ಸ್ಟಂಟ್ ಟು ರಿಟರ್ನ್ ಟು ಸ್ಕೇಲ್, ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಆ್ಯಂಡ್ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಪ್ರಮುಖವಾಗಿ ಮೂರು ಇದೆ. ಒಂದು IRS increasing returns to scale, second one is constant to returns to scale, third one is decreasing returns to scale. ಹೆಚ್ಚುವರಿ ಅಂದರೆ ಹೆಚ್ಚುತ್ತಿರುವ ಸ್ಥಿರ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಮುಖ ಪ್ರತಿಫಲ ನಿಯಮ. ಅಧಿಕ ಪ್ರತಿಫಲ ನಿಯಮ ಅಥವಾ ಹೆಚ್ಚುವರಿ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಕೆ ಪ್ರತಿಫಲ ನಿಯಮ ಅಂತ ಮೂರು ಪ್ರತಿಫಲಗಳನ್ನು ಒಳಗೊಂಡಿರುತ್ತೆ. ಇದು ದೀರ್ಘಾವಧಿಯಲ್ಲಿ. ದಿಸ್ ಈಸ್ ಲಾಂಗ್ ರನ್. ವಾಟ್ ಹ್ಯಾಪನ್ಸ್ ದೀಸ್ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಫಸ್ಟ್ ಒನ್ ಈಸ್ IRS increasing returns to scale, second one is constant to return to scale, third one is decreasing returns to scale. ಅಂತಂದರೆ ಮೂರು ವಿಧಗಳ ದೀರ್ಘಾವಧಿಯಲ್ಲಿ ಪ್ರತಿಫಲಗಳು ಯಾವ ಥರ ಇರ್ತವೆ, ಏನಾಗುತ್ತೆ, ನಾವು ಉತ್ಪಾದನಾಂಗವನ್ನು ಬಳಸಿರ್ತೀವಿ, ಆ ಉತ್ಪಾದನೆಗೆ ಹೆಚ್ಚು ಪ್ರಮಾಣದ ಉತ್ಪನ್ನ ಬರುತ್ತಾ ಅಥವಾ ಅಷ್ಟು ಸಮವಾಗಿ ಬರುತ್ತಾ, ಕಾಸ್ಟು ಮತ್ತು ಪ್ರೊಡಕ್ಷನ್ನು ಅಥವಾ ಲಾಭ ಅನ್ನುವಂಥದ್ದು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅನ್ನುವಂಥದ್ದನ್ನ ಹೇಳುವಂಥದ್ದು ರಿಟರ್ನ್ ಟು ಸ್ಕೇಲ್. ನಾವು ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀವಿ, ಆ ಪ್ರೊಡ್ಯೂಸ್ ಮಾಡಿರುವಂತಹ ಉತ್ಪನ್ನ ಕಡಿಮೆ ಇದೆಯಾ, ಸಮ ಆಗಿದೆಯಾ ಅಥವಾ ಹೆಚ್ಚಿದೆಯಾ, ಇದನ್ನು ತೋರಿಸುವಂಥದ್ದು ಯಾವುದಪ್ಪ ಅಂತ ಅಂದರೆ ರಿಟರ್ನ್ ಟು ಸ್ಕೇಲ್. ಅಂದರೆ ಉತ್ಪಾದನೆ ಜಾಸ್ತಿ ಇದ್ದರೆ IRS, ಉತ್ಪಾದನೆ ಸಮವಾಗಿದ್ದರೆ ಕಾನ್ಸ್ಟಂಟ್, ಉತ್ಪಾದನೆ ಕಡಿಮೆ ಇದ್ದರೆ ಡಿಕ್ರೀಸಿಂಗ್. ರಿಮೆಂಬರ್ ಆಲ್ವೇಸ್ IRS ಮೀನ್ಸ್ ಇನ್ಕ್ರೀಸಿಂಗ್, ಉತ್ಪನ್ನ ಜಾಸ್ತಿ ಇರುತ್ತೆ, ಉತ್ಪನ್ನ ಕಡಿಮೆ ಇರುತ್ತೆ. ಇಲ್ಲಿ ಉತ್ಪಾದನೆ ಅನ್ನುವಂಥದ್ದು ಇಳಿಮುಖವಾಗಿರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ಸ್ ಆಫ್ ಪ್ರೊಡಕ್ಷನ್. ದೀಸ್ ಆರ್ ಆಲ್ ಕಾನ್ಸೆಪ್ಟ್ಸ್ ಆಫ್ ಪ್ರೊಡಕ್ಷನ್. Next we are going to discuss about most important, it is cost. We already know about production cost. Production cost means it is a process fees ಅಥವಾ process cost on factors of production or it a cost of factors of production. ಉತ್ಪಾದನಾಂಗಗಳ ಮೇಲೆ ಮಾಡುವಂತಹ ವೆಚ್ಚವನ್ನು ನಾವೇನಂತ ಕರಿತೀವಿ, ಉತ್ಪಾದನಾ ವೆಚ್ಚ. ಈ ಉತ್ಪಾದನಾ ವೆಚ್ಚದಲ್ಲೂ ಪ್ರಮುಖವಾಗಿ ಎರಡು ವಿಧ ಇದೆ. ಒಂದು ಲಾಂಗ್ ರನ್ ಕಾಸ್ಟ್ and second one is short run cost. We already know about long run means it is only changes one factors, but long run means changes all factors of production. In a short run cost we are classified more than 6 or 7 types. First one is total fixed cost, total cost, average cost, average variable cost, total variable cost and ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಆಲ್ಸೋ ಚೇಂಜಸ್ ಕಾಸ್ಟ್. ಈ ಬದಲಾವಣೆಯಾಗುವಂತಹ ಎಲ್ಲ ರೀತಿಯಾದಂತಹ ಕಾಸ್ಟ್ಗಳನ್ನ ಇಲ್ಲಿ ಒಳಗೊಂಡಿರುತ್ತೆ. ಯಾವುದು? ಅಲ್ಪಾವಧಿ ರನ್ ಕಾಸ್ಟ್. ಅಲ್ಪಾವಧಿ ಅಂದರೆ ಅಲ್ಪಾವಧಿಯಲ್ಲಿರುವಂತಹ ವೆಚ್ಚಗಳು. ಅಲ್ಪಾವಧಿಯಲ್ಲಿ ಸರಾಸರಿ ವೆಚ್ಚ, ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ ಮತ್ತು ಎಲ್ಲ ರೀತಿಯಂಥ ವೆಚ್ಚಗಳನ್ನು ಒಳಗೊಂಡಿರುವಂತಹ ಒಟ್ಟು ವೆಚ್ಚವೂ ಸಹಿತ ಅಲ್ಪಾವಧಿ ವೆಚ್ಚವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಲಾಂಗ್ ರನ್ ಕಾಸ್ಟ್. ವಾಟ್ ಈಸ್ ಲಾಂಗ್ ರನ್? ಇಟ್ ಈಸ್ ಚೇಂಜಸ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದೀರ್ಘಾವಧಿ ಅಂತ ಅಂದರೆ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡುವಂತಹ ಒಂದು ಸಮಯ. ಆ ಸಮಯದಲ್ಲಿ ಯಾವ ರೀತಿಯಾದಂಥ ಕಾಸ್ಟ್ನ ನಾವು ಉಪಯೋಗಿಸ್ತೀವಿ. ಪ್ರಮುಖವಾಗಿ ಎರಡು ವಿಧಗಳಿರ್ತವೆ ದೀರ್ಘಾವಧಿ ವೆಚ್ಚದಲ್ಲಿ. ದ ಶೇಪ್ಸ್ ಆನ್ ಲಾಂಗ್ ರನ್ ಕಾಸ್ಟ್ ಕರ್ವ್. ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ 6 months ಕ್ವಶನ್. ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಲಾಂಗ್ ರನ್ ಆವರೇಜ್ ಕಾಸ್ಟ್. ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಇದರಲ್ಲಿ ಶಾರ್ಟ್ ರನ್ ಕಾಸ್ಟು ಟೋಟಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, ಆವರೇಜ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯೇಬಲ್ ಕಾಸ್ಟ್, average variable cost, average fixed cost. These are all called types of short run cost. Remember, ಒಟ್ಟು ವೆಚ್ಚ,
ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚ, ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ. ದೀಸ್ ಆರ್ ಆಲ್ ಕಾಲ್ಡ್ ವಾಟ್ ಈಸ್ ಅಲ್ಪಾವಧಿ ವೆಚ್ಚಗಳು ಅಥವಾ ಶಾರ್ಟ್ ರನ್ ಕಾಸ್ಟ್. ನೆಕ್ಸ್ಟ್ ಲಾಂಗ್ ರನ್ ಕಾಸ್ಟ್ ಅಂತಂದರೆ ಬದಲಾವಣೆ ಆಗುವಂತಹ ಅವಕಾಶ ಇರುವಂಥದ್ದು. ಅಂತಂದರೆ ಒಬ್ಬ ಲ್ಯಾಂಡ್ನ ನಾವು ತಗೋಬೋದು. ಲ್ಯಾಂಡ್ ತಗೋಬೇಕು ಅಂತಂದರೆ ತುಂಬ ಟೈಮ್ ತಗೊಳುತ್ತೆ. ಇಲ್ಲಾಂತಂದರೆ ಯಂತ್ರಗಳನ್ನ ನಾವು ತರಿಸ್ಬೇಕು, ಹೊಸ ಬಿಲ್ಡಿಂಗ್ ಕಟ್ಟಬೇಕು, ಆ ಬಿಲ್ಡಿಂಗಲ್ಲಿ ಯಂತ್ರಗಳನ್ನ ಸೇರಿಸ್ಬೇಕು, ಆ ಯಂತ್ರಗಳನ್ನ ಸೇರಿಸಿ ಹೊಸ ರಿಕ್ರೂಟ್ಮೆಂಟ್ ಮಾಡಿ ಜನಗಳನ್ನ ಸೇರಿಸ್ಬೇಕು, ರಾ ಮೆಟೀರಿಯಲ್ಸ್ ಎಲ್ಲಿಂದಲೇ ತರಬೇಕು. ಈ ರೀತಿ ಎಲ್ಲ ಕೆಲಸ ಮಾಡೋಕ್ಕೆ ನಾವು ಲಾಂಗ್ ರನ್ ಅಂತ ಕರಿತೀವಿ. ಆದರೆ ಶಾರ್ಟ್ ರನ್ ಆ ಥರ ಇಲ್ಲ. ಒಂದು 10 ಜನನ ಜಾಬಿಂದ ಕೆಲಸಗಾರರನ್ನ ಏನು ಮಾಡ್ಬೋದು, ತೆಗೆದುಬಿಟ್ಟು ಮತ್ತೆ ವಾಪಸ್ ತಗೊಂಡು ಹಾಕಬೋದು. ಅಂದರೆ ಆ ರಿಕ್ರೂಟ್ಮೆಂಟ್ನ ಅಂದರೆ ಜಾಬ್ನ ಒಂದು ವರ್ಷದಲ್ಲಿ ಅಥವಾ ಒಂದು 4 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಆದರೆ ಈ ಬಿಲ್ಡಿಂಗ್ ಕಟ್ಟುವಂಥದ್ದು ಕೇವಲ ಒಂದು 4 ತಿಂಗಳಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಮೋರ್ ದ್ಯಾನ್ ಇಯರ್ಸ್ ಆ್ಯಂಡ್ 5 years 10 years. ದೋ ದಿಸ್ ಈಸ್ ಕಾಲ್ಡ್ ಲಾಂಗ್ ರನ್ ಅಂತ ಅಂದರೆ. ಸೊ ಆ್ಯಂಡ್ ಆಲ್ಸೋ ಕ್ಯಾಪಿಟಲ್ ಆಲ್ಸೋ ವಿ ಆರ್ ಕಾಲ್ಡ್ ಲಾಂಗ್ ರನ್. ಹೇಗಪ್ಪ ಅಂತ ಅಂದರೆ ಈಗ ಕ್ಯಾಪಿಟಲ್ನ ಬಂಡವಾಳ ನಾವು ತರಬೇಕು ಅಂತಂದರೆ ಸಾಲ ಮಾಡಿ ಆದರೂ ಸಹಿತ ಬಂಡವಾಳ ಹಾಕಿ ಉತ್ಪಾದನೆಯನ್ನು ಸ್ಟಾರ್ಟ್ ಮಾಡ್ಬೋದು. ಇದನ್ನು ನಾವು ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಅಂತ ಕರಿತೀವಿ. ಶಾರ್ಟ್ ರನ್ನು ಎಕ್ಸಾಂಪಲ್ ಪ್ರೊಡಕ್ಷನ್ ಯಾವುದಪ್ಪ ಅಂದರೆ ಶಾರ್ಟ್ ರನ್ನಲ್ಲಿ ಚೇಂಜಸ್ ಮಾಡೋಕ್ಕೆ ಅವಕಾಶ ಇರುವಂಥದ್ದು. First one is laborers. Remember that, laborers. But long run, it is what is called buildings, equipments and technology. These are all only changes takes more than times. It is not take only little bit times. So that's why this is called long run. So this is the introduction class about production and cost. Remember, any production, any goods production like mobile, shoes, cloth, everything, any goods we are using in present, any goods, it is depending on production and cost. Every production is depending on cost. Without cost ನಾವು ಯಾವುದೇ ವಸ್ತುವನ್ನು ಕೊಂಡ್ಕೋಬೇಕು ಅಂದರೆ ವೆಚ್ಚ ಮಾಡಲೇಬೇಕು. ಯಾವುದೇ ವಸ್ತುವಿಗೆ ವೆಚ್ಚ ಇಲ್ಲದೆ ವಸ್ತುವನ್ನು ತೆಗೆದುಕೊಳ್ಳೋಕೆ ಸಾಧ್ಯವೂ ಇಲ್ಲ, ಉತ್ಪಾದನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ರಿಮೆಂಬರ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಕವರ್ಡ್ ಮೋರ್ ದೆನ್ 11 marks in your annual exam. Thank you.